ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇಂದಿನ ವಚನ ಮಹಾಶರಣೆ ಅಕ್ಕ ಮಹಾದೇವಿಯವರದು. ವಚನ ಇಂತಿದೆ: ಅಮೇದ್ಯದ ಮಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕೀವಿನ ಹಡಿಕೆ, ಸುಡಲಿ ದೇಹವ ಒಡಲು ವಿಡಿದು ಕೆಡದಿರು, ಚೆನ್ನ ಮಲ್ಲಿಕಾರ್ಜುನನ ನರಿಯದ ಮರುಳೆ. ಈ ವಚನದ ಅರ್ಥವನ್ನು ನೋಡೋಣ ಬನ್ನಿ. ಈ ದೇಹವು ಅಮೇದ್ಯದ ಮಡಿಕೆ ಅಂದರೆ ಮಲದ ಪಾತ್ರೆ, ಮೂತ್ರದ ಕುಡಿಕೆ ಅಂದರೆ ಮೂತ್ರದ ಪಾತ್ರೆ, ಎಲುಬುಗಳ ತಡಿಕೆ ಅಂದರೆ ಎಲುಬಿನ ಒಂದು ಪೆಟ್ಟಿಗೆ, ಕೀವಿನ ಹಡಿಕೆ ಅಂದರೆ ಕೀವು ಮತ್ತು ರಕ್ತದ ಒಂದು ಚೀಲ, ಇವುಗಳಿಂದ ಮಾಡಿದ ಒಂದು ಸುಡುವ ದೇಹ ಇದಾಗಿದೆ. ಈ ನಶ್ವರವಾದ ಭೌತಿಕ ದೇಹಕ್ಕೆ ಮೋಹಪಟ್ಟು ಸಾಯುವವರೆಗೂ ಅದರಲ್ಲಿಯೇ ಅಂಟಿಕೊಂಡಿರುವ ಮೂಢತನವನ್ನು ಚೆನ್ನ ಮಲ್ಲಿಕಾರ್ಜುನರು ತೀವ್ರವಾಗಿ ಖಂಡಿಸುತ್ತಾರೆ. ಅವರ ಸಂದೇಶ ಸ್ಪಷ್ಟವಾಗಿದೆ: ದೇಹವನ್ನು ಕೇವಲ ಸಾಧನವಾಗಿ ಬಳಸಿ ಆಧ್ಯಾತ್ಮಿಕ ಸಾಧನೆಗೆ ತೊಡಗಿಕೊಳ್ಳಿ. ದೇಹಾಸಕ್ತಿಯಲ್ಲಿ ಮುಳುಗಿ ಜೀವನವನ್ನು ವ್ಯರ್ಥ ಮಾಡಬೇಡಿ. ಶರೀರವು ನಶ್ವರ, ಆತ್ಮವು ಶಾಶ್ವತ. ಈ ಸತ್ಯವನ್ನು ಅರಿತು ಲಿಂಗಾರಾಧನೆಯಲ್ಲಿ ಮನಸ್ಸು ಇಡಬೇಕು. ದೇಹವನ್ನು ದೇವಾಲಯವಾಗಿ ಪರಿಗಣಿಸಿ ಅದರಲ್ಲಿ ಶಿವತತ್ವವನ್ನು ಅನುಭವಿಸುವುದೇ ಸರಿಯಾದ ಮಾರ್ಗ. ಈ ವಚನವನ್ನು ಒಂದು ಉದಾಹರಣೆಯೊಂದಿಗೆ ನೋಡೋಣ ಬನ್ನಿ. ಮಣ್ಣಿನ ಮಡಕೆಯು ಕೇವಲ ನೀರು ತುಂಬಿಸಲು ಮಾತ್ರ ಉಪಯೋಗ, ಆದರೆ ಅದರಲ್ಲಿರುವ ನೀರೇ ನಮ್ಮ ಬಾಯಾರಿಕೆ ತಣಿಸುತ್ತದೆ. ಹಾಗೆಯೇ ದೇಹವು ಕೇವಲ ಒಂದು ಪಾತ್ರೆ, ಆದರೆ ಅದರಲ್ಲಿರುವ ಆತ್ಮತತ್ವವೇ ನಮ್ಮ ಆಧ್ಯಾತ್ಮಿಕ ದಾಹವನ್ನು ತೀರಿಸುತ್ತದೆ, ಆ ದೇಹವಲ್ಲ. ಈ ವಚನವನ್ನು ಮತ್ತೊಮ್ಮೆ ಓದುತ್ತೇನೆ. ಅಮೇದ್ಯದ ಮಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕೀವಿನ ಹಡಿಕೆ, ಸುಡಲಿ ದೇಹವ ಒಡಲು ವಿಡಿದು ಕೆಡದಿರು, ಚೆನ್ನ ಮಲ್ಲಿಕಾರ್ಜುನ ನರಿಯದ ಮರುಳೆ. ಮತ್ತೊಂದು ವಚನದೊಂದಿಗೆ ಮತ್ತೆ ಸಿಗೋಣ. ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು.